ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸ್ವಲ್ಪ ತಗೋ ಜ್ಯೂಸ್ ಕುಡಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು. ಬೇಡಮ್ಮ. ಸ್ವಲ್ಪ ಕುಡಿ ಅಂದರೆ ತಗೋ. ಮಗು ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಮ್ಮ. ಬೆಳಗ್ಗೆ ಹೋದವರು ಕೋರ್ಟ್ಗೆ ಇನ್ನೂ ಬಂದಿಲ್ಲ. ಮಗು ವಿಚಾರ ಏನಾಯ್ತು ಅಂತಲೂ ಗೊತ್ತಾಗ್ತಾ ಇಲ್ಲ. ಫೋನ್ ಕೂಡ ಅಟೆಂಡ್ ಮಾಡ್ತಿಲ್ಲಮ್ಮ. ಕೋರ್ಟ್ ಹಾಲಲ್ಲಿರಬೇಕು ಸ್ವಲ್ಪ. ಆ ಮಗು ಹಣೆಯಲ್ಲಿ ಅದೇನು ಬರ್ತಿದೆಯೋ, ಯಾರ ಮನೇಲಿರೋ ಋಣ ಇದೆಯೋ. ಹಲೋ ಭಾವ, ಏನಾಯಿತು ಕೋರ್ಟಲ್ಲಿ? ಅಟ್ಲೀಸ್ಟ್ ಏನಾಯಿತು ಅಂತನಾರು ಹೇಳಿ. ಹಲೋ ಹಲೋ, ಏನಾಯ್ತಂತೆ? ಲೈನ್ ಕಟ್ಟಾಗೋಯ್ತು. ಮನೆ ಹತ್ರನೇ ಇದ್ದೀವಿ, ಬರ್ತಾ ಇದ್ದೀವಿ ಅಂದರು. ನಿಧಾನ 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 ನಿಧಾನ. ಹಾಂ, ಬಾರೆ ಕಂದ. ಕತ್ತು ಕತ್ತು ಕತ್ತು. ನಗ್ತಾ ಇದ್ದಾರೆ ನೋಡು. ಜಗದೀಶ ಸರಿಯೋ ಇಲ್ಲೋ? ರಮ್ಯನ ಜೊತೆ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಬಾ. ನೋಡು ಅಜ್ಜಿ, ನೋಡು ಏನಾಯ್ತು ಭಾವ ಕೋರ್ಟಲ್ಲಿ? ಮಗು ನಮ್ಮನೇಲೇ ಇರೋದು ಅಂತಾಯ್ತು. ರಮ್ಯನ್ನ ಮಗು ಗಾರ್ಡಿಯನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ರಾಜೀವ. ರಮ್ಯಾ ಕೋರ್ಟ್ನಲ್ಲಿ ತನ್ನ ಮಗು ಗಾರ್ಡಿಯನ್ ಆಗಿ ನೋಡ್ಕೊಳ್ಳೋದಕ್ಕೆ ತೊಂದರೆ ಆಗಿರೋದ್ರಿಂದ ಮತ್ತು ಮಗು ಹಿತದೃಷ್ಟಿಯಿಂದ ಮಗು ಶಂಕರದಾಸ್ ಮನೇಲಿದ್ದರೆ ಒಳ್ಳೆಯದು ಅಂತ ಸ್ಟೇಟ್ಮೆಂಟ್ ಕೊಟ್ಟಳು. ಜಡ್ಜು ಒಪ್ಕೊಂಡ್ರಾ? ಹಾಂ, ಈ ಕೇಸ್ನಲ್ಲಿ ಕೋರ್ಟು ತನ್ನ ವಿವೇಚನೆಯನ್ನು ಬಳಸಿ ಮಗುವಿನ ಹಿತದೃಷ್ಟಿಯಿಂದ ಮಗು ನಮ್ಮನೇಲೇ ಇರೋದಕ್ಕೆ ಒಪ್ಪಿಗೆ ಕೊಡ್ತು. ಪಾಪ ರಮ್ಯಾ ಇವತ್ತು ಸಾರಿ ಕೇಳಿದ್ಲು. ಮಗು ವಿಚಾರದಲ್ಲಿ ರಾಜೀವ್ ಮಾಡಿದ ರಂಪಕ್ಕೆ ಕಣ್ಣೀರು ಹಾಕ್ಕೊಂಡ್ಳು. ಇಲ್ಲಿ ನನಗೂ ಸ್ವರೂಪಂಗೂ ತುಂಬ ಟೆನ್ಷನ್ ಆಗಿತ್ತು, ಏನಾಗ್ಬಿಡುತ್ತೋ ಅಂತ. ನನಗಂತೂ ಭಯ ಆಗ್ಬಿಟ್ಟಿತ್ತು ಕೋರ್ಟಲ್ಲಿ ಏನಾಗುತ್ತೋ ಅಂತ. ಸದ್ಯ ಮಗು ನಮ್ಮನೇಲೇ ಇರೋ ಹಾಗಾಯ್ತಲ್ಲ. ನಮ್ಮನೇಲೇ ಇರ್ತೀಯನೇ ಕಂದ, ಇರಲೇಬೇಕು ನೀನು ಅಲ್ವಾ? ರಾಜೀವಂಗೆ ತುಂಬ ಕೋಪ ಬಂದಿರುತ್ತೆ ಮಗು ವಿಚಾರದಲ್ಲಿ ಕೋರ್ಟ್ ತಗೊಂಡು ತೀರ್ಮಾನ ಗೊತ್ತಾಗಿ. ಈ ವಿಚಾರದಲ್ಲಿ ನಾವು ರಮ್ಯಂಗೆ ಥ್ಯಾಂಕ್ಸ್ ಹೇಳಬೇಕು. ರಮ್ಯಾ ಕೋರ್ಟ್ನಲ್ಲಿ ಹೇಳಿದ್ದಕ್ಕೆ ತಾನೇ ನನ್ನ ಕೈಲಿ ಈ ಪಾಪುನ ನೋಡ್ಕೊಳಕ್ಕಾಗಲ್ಲ, ಅದು ಶಂಕರದಾಸ್ ಮನೆಯಲ್ಲೇ ಇರಲಿ ಅಂತ. ಈ ಪಾಪು ಮತ್ತೆ ನಮ್ಮ ಮನೆಗೆ ಬರೋ ಹಾಗಾಗಿದ್ದು ಅಲ್ವೇನೆ? ನಾವಿಲ್ಲಿ ಒಂದು ವಿಚಾರ ಗಮನಿಸಬೇಕು. ರಮ್ಯಾ ಮಗು ನೋಡ್ಕೊಳಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವಳು ಮಗುಗೋಸ್ಕರ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದಿತ್ತು. ನಮ್ಮ ಮೇಲಿನ ವಿಶ್ವಾಸಕ್ಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಮಗು ನಮ್ಮನೇಲಿ ಬೆಳೆದ್ರೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ನಂಬಿಕೆ. ಸಂಜನಾ ಆಸೆ ಕೂಡ ಅದೇ ಆಗಿತ್ತು. ಮಗುನ ನಮ್ಮನೇಲಿ ಇರಿಸೋದ್ರ ಮೂಲಕ ಸಂಜನಾ ಆಸೆ ನೆರವೇರಿಸ್ಬೋದು ಅಂತ ಈ ರೀತಿ ಪ್ರಯತ್ನ ಮಾಡಿದ್ದಾರೆ ರಮ್ಯಾ ಅನುಪಮ. ಬೇರೆಯವ್ರ ಭಾವನೆಗಳಿಗೆ ಅವ್ರು ಎಷ್ಟು ಬೆಲೆ ಕೊಡ್ತಾರಲ್ವ? ನನಗೊಂದೊಂದು ಸಲ ಆಶ್ಚರ್ಯ ಆಗುತ್ತೆ. ಇಂಥ ಒಳ್ಳೆಯ ಗುಣ ಇರುವ ಅಮ್ಮ ಮಗಳ ಮಧ್ಯದಲ್ಲಿ
ಈ ರಾಜೀವನಂಥವನೊಬ್ಬ ಹೇಗೆ ಹುಟ್ಕೊಂಡ? ರಾಜೀವ ನೋಟಿಸ್ ಕಳಿಸ್ದಾಗಿಂದ ನನಗೆ ಆತಂಕ ಶುರುವಾಗೋದಿತ್ತು. ರಾಜೀವ ಈ ಮಗು ತಂದೆ, ಕೋರ್ಟ್ ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಮಗುನ ರಾಜೀವನ ವಶಕ್ಕೆ ಕೊಡುತ್ತೆ ಅಥವಾ ಅವನು ಹೇಳಿದವ್ರ ವಶಕ್ಕೆ ಕೊಡುತ್ತೆ ಅಂತ ಹೆದರು ಬಿಟ್ಟಿದ್ದೆ ನಾನು. ಸದ್ಯ ಹಾಗಾಗ್ಲಿಲ್ವಲ್ಲ. ಆ ನೋಟಿಸ್ ಬಂದಾಗಿಂದ ಸ್ವರೂಪ ಹುಚ್ಚಿ ಥರ ಆಡ್ತಾಯಿದ್ಲು. ಯಾವಾಗಲೂ ಅಳ್ತಾ ಕೂತಿರೋಳು. ಅಕಸ್ಮಾತ್ ಕೋರ್ಟು ಮಗುನ ರಮ್ಯಾ ವಶಕ್ಕೆ ಕೊಟ್ಟು ನಾವು ಮಗುನ ಅಲ್ಲೇ ಹೋಗಿ ಮಾತಾಡ್ಸ್ಕೊಂಡು ಬರೋಣ, ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು ಇವಳು ಕೇಳ್ತಿರ್ಲಿಲ್ಲ. ನನಗೇನಾಗಿದೆಯೋ ನನಗೆ ಗೊತ್ತಿಲ್ಲ. ನಾನಂತೂ ದೃಢವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಕಾನೂನು, ಕೋರ್ಟು ಯಾರು ಏನೇ ಹೇಳಿದ್ರು ನಾನು ಮಾತ್ರ ಈ ಮಗುನ ಯಾರಿಗೂ ಕೊಡಲ್ಲ. ಇವನು ಯಾವಾಗಲೂ ನನ್ನ ಜೊತೆಗೆ ಇರ್ತಾನೆ ಅಲ್ವೇನೋ? ಅಯ್ಯೋ, ಅಳ್ತಾ ಇದೆಯಾ? ನಿದ್ದೆ ಬಂದಿದ್ಯಾ ನಿಂಗೆ? ಬಾರೋ, ನೀನು ನಿದ್ದೆ ಮಾಡಿಸ್ತೀನಿ, ಬಾ ಬಾ ಬಾ. ಪ್ರದೀಪ್, ನಿಮಗೆ ಕಾಯ್ತಾ ಇದ್ದೆ. ಏನಾಯಿತು? ಕೋರ್ಟ್ ಏನು ಹೇಳ್ತು? ಹೇಳಿ ಪ್ರದೀಪ್. ಮಗು ಶಂಕರದಾಸ್ ಮನೆಯಲ್ಲೇ ಇರೋದು ಅಂತಾಯ್ತು. ಏನು ಹೇಳ್ತಿದ್ದೀರಾ ನೀವು? ಆ ಮಗುವಿನ ತಂದೆ ನಾನು. ನನ್ನ ಮಗುಗೂ ಆ ಮನೆಯವರೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂದಮೇಲೆ ಯಾವ ಬೇಸಿಸ್ ಮೇಲೆ ಕೋರ್ಟು ಆ ಮಗು ಆ ಮನೇಲಿ ಇರಬೇಕು ಅಂತ ಹೇಳುತ್ತೆ? ಹೇಳ್ರಿ, ನಾನು ನಿಮ್ಗೆ ಹೇಳಿದ್ದೆ ತಾನೆ, ಯಾವುದೇ ಕಾರಣಕ್ಕೂ ನನ್ನ ಮಗು ಆ ಮನೇಲಿ ಇರಬಾರದು ಅಂತ. ಯಾಕೆ ಹೀಗೆ ಮಾಡಿದ್ರಿ? ಶಂಕರದಾಸ್ ಮನೆಯವರು ಮಗುನ ಕೊಡ್ಲಿಲ್ವಾ? ಅವ್ರು ಕೊಡೋದಕ್ಕೆ ರೆಡಿ ಇದ್ದರು, ಆದರೆ ಪಡ್ಕೋಬೇಕಾದವರೇ ತಿರಸ್ಕರಿಸಿದ್ರು. ಅಂದರೆ ನೀವು ಕ್ಲೈಮ್ ಮಾಡಿದ್ರಲ್ಲ, ನೀವು ಜೈಲಿನಿಂದ ಬಿಡುಗಡೆ ಆಗೋವರೆಗೂ ಮಗುವನ್ನ ನಿಮ್ಮ ತಾಯಿ, ನಿಮ್ಮ ತಂಗಿ ಸುಪರ್ದಿ ಕೊಡಬೇಕು ಅಂತ. ಹಾಂ, ಆದರೆ ಅವರಿಬ್ಬರು ನಮ್ಮ ಕೈನಲ್ಲಿ ಮಗುನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರು. ಯಾಕಂತೆ? ಏನಂತೆ ಪ್ರಾಬ್ಲಮ್ ಅವ್ರಿಗೆ? ಗೊತ್ತಿಲ್ಲ. ನಿಮ್ಮ ತಾಯಿ ಅನಾರೋಗ್ಯದ ಕಾರಣ ಕೊಟ್ಟರು. ನಿಮ್ಮ ತಂಗಿ ನ್ಯೂಸ್ ಚಾನಲ್ನಲ್ಲಿ ಕೆಲಸ ಮಾಡ್ತಾರಂತಲ್ಲ, ತುಂಬ ಬ್ಯುಸಿ ಅಂತಂದರು. ನಿಮ್ಮ ನಂತರ ಮಗುವಿನ ನ್ಯಾಚುರಲ್ ಗಾರ್ಡಿಯನ್ ಅಂದರೆ ನಿಮ್ಮ ತಾಯಿ, ನಿಮ್ಮ ತಂಗಿ. ಅವರೇ ಶಂಕರದಾಸ್ ಕಡೆ ಕೈ ತೋರಿಸಿದ್ರು. ಅಷ್ಟೇ ಅಲ್ಲ, ನಮಗಿಂತ ಚೆನ್ನಾಗಿ ಶಂಕರದಾಸ್ ಮನೆಯವರು ಮಗು ನೋಡ್ಕೋತಾರೆ, ಅವರಲ್ಲಿ ನಮಗೆ ಪೂರ್ತಿ ವಿಶ್ವಾಸ ಇದೆ ಅಂತಂದರು. ಅವರೇ ಹೇಳಿದರು ಅಥವಾ ಶಂಕರದಾಸ್ ಮನೆಯವರೇ ಹಾಗೆ ಹೇಳೋ ಹಾಗೆ ಮಾಡಿದರು? ಯಾರಿಗೆ ಗೊತ್ತು. ಸರಿ, ಅವ್ರು ಬೇಡ ಅಂದರೆ ಮಗು ನನ್ನ ಕಸ್ಟಡಿ ಕೊಡ್ಬೋದಿತ್ತಲ್ಲ? ಹಾಗಾಗೋಲ್ಲ ರಾಜೀವ್. ನೀವು ಜೈಲಿನಲ್ಲಿದ್ದೀರಾ, ಮಗುನ ಎಲ್ಲಿ ಇಟ್ಕೋತೀರಾ? ಎಲ್ಲಾದರೂ ಇಟ್ಕೊಳ್ತಿದ್ದೆ. ನನ್ನ ಹತ್ರ ಕೋಟಿಗಟ್ಟಲೆ ಹಣ ಇದೆ. ಯಾರಾದರೂ ಗಾರ್ಡಿಯನ್ನ ನೇಮಿಸ್ತಿದ್ದೆ ಅಥವಾ ಅನಾಥಾಶ್ರಮಕ್ಕೆ ಸೇರಿಸ್ತಿದ್ದೆ. ನನ್ನ ಮಗು ನನ್ನ ಇಷ್ಟ, ನಾನೇನಾದರೂ ಮಾಡ್ಕೊಡ್ತೀನಿ. ಈ ಮಗು ಮೇಲೆ ಹಕ್ಕು ಸಾಧಿಸೋದಕ್ಕೆ ಇವ್ರು ಯಾರು? ಏನೇನೋ ಮಾತಾಡಬೇಡ್ರಿ. ಈಗಾಗಲೇ ಕೈ ತೋರಿಸಿ ಅವಲಕ್ಷಣ ಅಂತ ಅನ್ನಿಸ್ಕೊಂಡಿದ್ದಾಗಿದೆ. ನೀವು ಹೇಳ್ದಾಗ ಕೇಳೋಕ್ಕಲ್ಲ ಕೋರ್ಟ್ ಇರೋದು. ನೀವು ಜೈಲಿನಲ್ಲಿರೋರು. ನಿಮ್ಮ ಕಸ್ಟಡಿಗೆ ಮಗುನ ಕೊಡಲ್ಲ ಕೋರ್ಟು. ಕೋರ್ಟಿನ ದೃಷ್ಟಿನಲ್ಲಿ ಆ ಮಗು ಈ ದೇಶದ ಮುಂದಿನ ಪ್ರಜೆ. ಆ ಮಗುವಿನ ಬೆಳವಣಿಗೆ, ಅದು ಬೆಳೆಯೋ ವಾತಾವರಣದ ಬಗ್ಗೆ ಕೋರ್ಟಿಗೆ ಕಾಳಜಿ ಇರುತ್ತೆ. ಸುಮ್ಮನೆ ಏನೇನೋ ಮಾತಾಡಬೇಡಿ. ನಿಮ್ಮ ಮಾತು ಕೇಳಿ ನಾನು ನೋಟಿಸ್ ಕಳಿಸಿದೆ. ನಾನಾದರೂ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಬೇಕಾಗಿತ್ತು. ನೋಡಿ ರಾಜೀವ್, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗೋದು ಬೇಡ. ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ಇನ್ನೊಂದು 3-4 ತಿಂಗಳಷ್ಟೇ, ನೀವೇ ಹೊರಗೆ ಬರ್ತೀರಾ. ಕಠಾರಿಯ ನಿಮ್ಮನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆಗೆ ತರ್ತಾರೆ. ಆಮೇಲೆ ನಿಮ್ಮ ಮಗುನ ನೀವು ಕರ್ಕೊಂಡು ಹೋಗೋದಕ್ಕೆ ಯಾರ ಪರ್ಮಿಷನು ಬೇಕಾಗಿಲ್ಲ. ನೋಡಿ ರಾಜೀವ್, ಸದ್ಯದಲ್ಲಿ ಮಗುವಿನ ವಿಷಯನ ಮನಸ್ಸಲ್ಲಿ ಇಟ್ಕೋಬೇಡಿ. ನೀವು ಬಿಡುಗಡೆ ಆಗೋದು, ಈ ಕೇಸ್ ಗೆಲ್ಲೋದು ಮುಖ್ಯ. ಈಗ ಮಧ್ಯದಲ್ಲಿ ಈ ಥರ ಡಿಸ್ಟರ್ಬೆನ್ಸ್ಗಳಾಗ್ತಾ ಇದ್ದರೆ ನಮಗೂ ಕೇಸಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಕೀಪ್ ಯುವರ್ ಕೂಲ್.
ಬರ್ತೀನಿ. ಹಲೋ. ಜಗದೀಶ್ ಬನ್ನಿ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಒಬ್ಬರೇ ಇದ್ದೀರಾ? ನರ್ಸ್ ಈಗ ತಾನೇ ಹೋದ್ಲು. ರಮ್ಯಾ ಇನ್ನೇನು ಬರ್ಬೋದು. ಹೀಗೆ ಹೋಗ್ತಿದೆ. ನೀವು ಹೇಗಿದ್ದೀರಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ. ಎದ್ದು ಕೂತಿದ್ದೀರಾ, ಗೆಲುವಾಗಿದ್ದೀರಾ. ಆರೋಗ್ಯ ಸ್ವಲ್ಪ ಸುಧಾರಿಸಿದೆ. ಎದ್ದು ಓಡಾಡ್ತೀನಿ, 10-15 ನಿಮಿಷ ವಾಕ್ ಮಾಡ್ತೀನಿ. ಗುಡ್. ಮತ್ತೆ ಯಾವಾಗ ಬರ್ತೀರಿ ಮನೆಗೆ? ನಿಮ್ಮ ಮನೆಗ? ಯಾಕೆ? ಇನ್ಯಾಕೆ? ಮೊಮ್ಮಗನ ನೋಡೋಕ್ಕೆ, ಮೊಮ್ಮಗನ ಜೊತೆ ಆಟ ಆಡೋಕ್ಕೆ. ಬರ್ತೀವಿ. ರಮ್ಯಂಗೆ ರಜಾ ಸಿಕ್ಕಲಿ, ಬಂದು ಮಗುನ ನೋಡ್ಕೊಂಡು ಹೋಗ್ತೀವಿ. ನೋಡ್ಕೊಂಡು ಹೋಗೋದು ಯಾಕೆ? ಐ ಮೀನ್, ನೀವು ಮಗು ನೋಡಿಕೊಂಡು ವಾಪಸ್ ಯಾಕೆ ಬರಬೇಕು? ಮಕ್ಕಳ ಜೊತೆ ಆಟ ಆಡಿಕೊಂಡು, ಅಮ್ಮನ ಜೊತೆ ಮಾತಾಡಿಕೊಂಡು ನಮ್ಮನೇಲಿ ಯಾಕಿರಬಾರ್ದು? ಬೇಡಪ್ಪ ಜಗದೀಶ್, ಈಗಾಗಲೇ ಪಾಪುನ ನಿಮ್ಮ ಮನೆಗೆ ಕಳಿಸಿ ನಿಮಗೆಲ್ಲ ಸಾಕಷ್ಟು ಬರ್ಡನ್ ಕೊಟ್ಟಿದ್ದೀವಿ. ಇನ್ನು ನಾನು ಬಂದಲ್ಲಿದ್ದರೆ ಅದು ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ನೀವು ಹೇಳೋ ಹಾಗೆ ಮಗುನ ನಾವು ಹೊರೆ ಅಂತ ಅಂದ್ಕೊಂಡ್ರೆ ಆಗ ಚೆನ್ನಾಗಿರಲ್ಲ. ಆದರೆ ನಮಗೆ ನೀವಾಗಲಿ ಮಗು ಆಗಲಿ ಯಾರೂ ಹೊರೆ ಅಲ್ಲ. ನೀವು ನಮ್ಮನೆಯವರಲ್ಲೊಬ್ಬರು, ನಮ್ಮಲ್ಲೊಬ್ಬರು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಯಾರಿಗೂ ಹೊರೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಜಗದೀಶ್, ನೀನು ತುಂಬ ಒಳ್ಳೆ ಮನಸ್ಸು. ಆ ಒಳ್ಳೆ ಮನಸ್ಸಿಗೆ ಸಂತೋಷ ಆಗಬೇಕು ಅಂದರೆ ನೀವು ನಾನು ಹೇಳ್ದಾಗ ಕೇಳಬೇಕು. ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೇಲಿ ಒಬ್ಬರೇ ಇರೋದನ್ನು ನೋಡೋಕೆ ನನಗಾಗಲ್ಲ. ನನ್ನ ಮಾತು ಕೇಳಿ, ನಮ್ಮ ಮನೆಗೆ ಬಂದುಬಿಡಿ. ನನ್ನೂ ನಿಮ್ಮ ಮಗ ಅಂದ್ಕೊಳ್ಳಿ. ಬೇಡ ಜಗದೀಶ್. ನೀನು ನನ್ನ ಬಗ್ಗೆ ತೋರಿಸಿರೋ ವಿಶ್ವಾಸ, ಕಾಳಜಿ ಬಗ್ಗೆ ತುಂಬ ಸಂತೋಷ ಪಟ್ಟಿದ್ದೀನಿ. ನಿನ್ನ ಬಗ್ಗೆ ಒಂದು ಧನ್ಯತಾ ಭಾವ ಇದೆ, ಹೆಮ್ಮೆ ಇದೆ. ಆದರೆ ನಿನ್ನನ್ನು ನನ್ನ ಮಗ ಅಂದ್ಕೊಳ್ಳೋಕ್ಕೆ ಮನಸ್ಸು ಹಿಂಜರಿಯುತ್ತೆ. ಬೇರೆಯವ್ರಿಗೆ ಮಗ ಅಂದರೆ ನಂಬಿಕೆ, ಕನಸು, ಭವಿಷ್ಯ. ಆದರೆ ನನಗೆ ಮಗ ಅನ್ನೋ ಪದ ಕೇಳಿದ್ರೆ ದ್ರೋಹ, ಸಂಚು, ಕ್ರೌರ್ಯ ಇದೇ ನೆನಪಾಗುತ್ತೆ. ನಿಮ್ಮ ಜೀವನದ ಎಲ್ಲ ಒಳಿತು ನಿಮ್ಮ ಮಗನಿಂದಲೇ ಆಗಬೇಕು ಅಂತ ನೀವು ಬಯಸ್ತೀರಿ. ಅದೇ ನಿಮ್ಮ ದುಃಖಕ್ಕೆ ಕಾರಣ ಆಗಿರೋದು. ಇರ್ಬೋದು, ಆದರೆ ಅದಕ್ಕೆ ಕಾರಣ ಇದೆ. ನನ್ನ ಬದುಕಿನ ಎಲ್ಲ ಆಸೆಗಳು, ಆಕಾಂಕ್ಷೆ, ಕನಸು, ನಿರೀಕ್ಷೆಗಳು ಮಗ ಎಂಬ ಪದದ ರೂಪದಲ್ಲಿತ್ತು. ಆದರೆ ನನ್ನ ಮಗ ಕೊಟ್ಟಿದ್ದು ಬರೀ ದುಃಖ, ನೋವು, ಸಂಕಟ, ಆತಂಕ. ಚಿತ್ರ ಚಿತ್ರ ಆಗೋಯ್ತು ನನ್ನ ಕನಸುಗಳು. ನಂಗೆ ಯಾವ ಮಗನೂ ಬೇಕಾಗಿಲ್ಲ. ಸಾರಿ ಮ್ಯಾಮ್, ನಾನು ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ ಅನಿಸುತ್ತೆ. ನನಗೆ ನೋವು ಕೊಡುವಂಥ ಸ್ವಭಾವ, ಶಕ್ತಿ ಎರಡೂ ನಿನಗಿಲ್ಲ ಜಗದೀಶ್. ಜಗತ್ತಿನಲ್ಲಿ ಯಾವ ತಾಯಿಗೂ ಯಾವ ಮಗನೂ ಕೊಡಲಾರ್ದಷ್ಟು ನೋವು, ದುಃಖ ನನ್ನ ಮಗ ನಂಗೆ ಕೊಟ್ಟಿದ್ದಾನೆ. ಅದಕ್ಕೂ ಮೀರಿ ಯಾರೂ ನನಗೆ ದುಃಖ, ನೋವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ಷಮಿಸಿಮ್ಮ, ನಾನು ಒಂದು ಮಾತಾಡಿ ತಿಳಿಯಾಗಿದ್ದಾನೆ ಮನಸ್ಸಿನಲ್ಲಿ ದುಃಖದಲ್ಲೇ ಎಬ್ಬಿಸ್ಬಿಟ್ಟೆ.
ಅದು ನಿನ್ನ ಉದ್ದೇಶ ಆಗಿರಲಿಲ್ಲ ಅಂತ ನಂಗೆ ಗೊತ್ತು ಜಗದೀಶ್. ನನ್ನ ದುಃಖ ಜ್ವಾಲಾಮುಖಿ ಹಾಗೆ ಒಳಗೆ ಕುದೀತಾ ಇರುತ್ತೆ. ನಿನ್ನ ಮಾತು ಅದನ್ನು ಹೊರಗೆ ಹಾಕೋಕ್ಕೆ ಒಂದು ನೆಪ ಅಷ್ಟೆ. ಬಿಡುವ ವಿಷಯ. ಮಕ್ಕಳು ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ. ಅವ್ರಗಳ ಜೊತೆ ಆಟ ಆಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ಲರೂ ಸಂತೋಷವಾಗಿದ್ದಾರೆ. ಈ ಭಾನುವಾರ ನಾನು ರಮ್ಯಾ ಬರ್ತೀವಿ. ಕೂತ್ಕೋ, ಕಾಫಿ ತರ್ತೀನಿ. ಬೇಡಮ್ಮ, ನನ್ನ ವಿಚಾರದಲ್ಲಿ ಇಂಥ ಫಾರ್ಮಾಲಿಟೀಸ್ ಎಲ್ಲ ಬೇಡ. ನಾನು ಹೊರಡ್ತೀನಿ, ಟೈಮ್ ಆಯಿತು. ರಮ್ಯಾ ಇನ್ನೇನು ಬಂದ್ಬಿಡ್ತಾಳೆ? ಇಲ್ಲಮ್ಮ, ಇನ್ನೊಂದು ದಿನ ಬರ್ತೀನಿ. ಬಾಗಿಲು ತೆಗೀರಿ ಪ್ಲೀಸ್, ಬೇಗ ಬಾಗಿಲು ತೆಗೀರಿ. ಜಗದೀಶ್, ಜಗದೀಶ್, ಯಾರೋ ಬಾಗಿಲು ಬಡಿತಾ ಇರೋ ಹಾಗಿದೆ. ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು? ಜಗದೀಶ್, ನನಗೆ ಯಾಕೋ ಭಯ ಆಗ್ತಾ ಇದೆ. ಹೆದರು ಬೇಡ, ನೋಡೋಣ ಯಾರು ಬಂದಿದ್ದಾರೆ ಅಂತ. ಬೇಗ ಬಾಗಿಲು ತೆಗೀರಿ ಪ್ಲೀಸ್. ಬಾಗಿಲು ತೆಗೀರಿ ಪ್ಲೀಸ್, ಬೇಗ ಬಾಗಿಲು ತೆಗೀರಿ. ಬೇಗ ಬಾಗಿಲು ತೆಗೀರಿ ಪ್ಲೀಸ್. ಬೇಗ ಬಾಗಿಲು ತೆಗೀರಿ ಪ್ಲೀಸ್. ಬೇಗ ಬಾಗಿಲು ತೆಗೀರಿ ಪ್ಲೀಸ್. ಜಗದೀಶ್, ಆ ವ್ಯಕ್ತಿ ಯಾರು? ಗೊತ್ತಿಲ್ಲ, ಇರು ಯಾರು ನೋಡೋಣ. ಬೇಡ ಜಗದೀಶ್, ಅವನು ಯಾರೋ ಏನೋ ಈ ಹೊತ್ತಿನಲ್ಲಿ ಬಂದಿದ್ದಾನೆ. ಯೋಚನೆ ಮಾಡಬೇಡ, ಮೊದಲು ಯಾರು ಅಂತ ನೋಡೋಣ. ಇರು. ಯಾರು ನೀವು? ಸರ್, ನಾನು ಒಳಗೆ ಬರ್ಬೋದಾ ಪ್ಲೀಸ್? ಅಲ್ಲ, ನೀವು ಯಾರು? ನನ್ನ ಹೆಸರು ರಾಕೇಶ್ ಅಂತ, ದಿವಾಕರನ್ ಫ್ರೆಂಡು. ಬಾಂಬೆಯಿಂದ ಬಂದಿದ್ದೀನಿ. ಸರಿ, ದಿವಾಕರ್ ಕೈ. ಸರಿ, ಏನು ಹೇಳಿದ್ರಿ? ರಾಕೇಶ್ ಅಂತ. ಯಾವಾಗ ಬಂದ್ರಿ ಬಾಂಬೆಯಿಂದ? ಇಷ್ಟೊತ್ತಿನಲ್ಲಿ ಬಂದಿದ್ದೀರಲ್ಲ ದಿವಾಕರನ್ ನೋಡೋಕ್ಕೆ. ಈ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಹಾಗೇ ದಿವಾಕರನ್ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ದಿವಾಕರ, ಯಾರೋ ನಿನ್ನ ಫ್ರೆಂಡು ರಾಕೇಶ್ ಅಂತ ನೋಡು, ಬಾಂಬೆಯಿಂದ ಬಂದಿದ್ದಾರೆ. ದಿವಾಕರ? ಹಾಂ, ಹೌದೌದು, ರಾಕೇಶ್ ಅಂತ. ಬಾಂಬೆಲಿ ನಾವಿಬ್ಬರು ಒಂದೇ ರೂಮಲ್ಲಿ ಇದ್ವಿ. ನೀನಾ ಇಷ್ಟೊತ್ತಿನಲ್ಲಿ? ನಿನ್ನನ್ನು ನೋಡೋಕ್ಕೆ ಅಂತಾನೆ ಬಂದಿದ್ದು. ನನ್ನನ್ನು ನೋಡೋದಕ್ಕ? ಇಷ್ಟೊತ್ತಲ್ಲ? ನೀವು ದಿವಾಕರನ್ ಜೊತೆ ಮಾತಾಡಿ ಹೊರಟೋಗ್ತಿರೋ ಅಥವಾ? ಇಲ್ಲ, ಇಲ್ಲೇ ಉಳಿತೀನಿ. ಸರಿಯೋ, ನನಗೆ ಯಾಕೋ ದಿವಾಕರನ್ ನಡವಳಿಕೆ ಬಗ್ಗೆ ಅನುಮಾನ ಬರ್ತಾ ಇದೆ. ಅವನ ಫ್ರೆಂಡ್ ಬಗ್ಗೆ ಒಳ್ಳೆ ಇಂಪ್ರೆಷನ್ ಬರ್ತಾ ಇಲ್ಲ ನನಗೆ. ಯಾಕೆ? ರಾಕೇಶನ್ ನೋಡಿದಾಗ ದಿವಾಕರನ್ ಅಬ್ಸರ್ವ್ ಮಾಡಿದ್ಯಾ? ಹಾಗೆ ಸ್ಟನ್ನಾಗಿ ನಿಂತುಬಿಟ್ಟಿದ್ದ. ಜಗದೀಶ್, ದಿವಾಕರ ನಿದ್ದೆಗಣ್ಣಲ್ಲಿ ಎದ್ದು ಬಂದಿದ್ದಾನೆ. ಈ ಹೊತ್ತಿನಲ್ಲಿ ಸಡನ್ನಾಗಿ ಅವ್ನ ಫ್ರೆಂಡ್ ಬರ್ತಾನೆ ಅಂತ ಅವ್ನಿಗೇನು ಗೊತ್ತಿರತ್ತೆ? ಅದಕ್ಕೆ ಸ್ವಲ್ಪ ಆಶ್ಚರ್ಯ ಆಗಿರತ್ತೆ. ದಿವಾಕರನ್ ಫ್ರೆಂಡು ಅಂತ ಹೇಳ್ಕೊಂಬಂದಿದ್ದಾನಲ್ಲ ರಾಕೇಶ, ಅವನು ಇಷ್ಟೊತ್ತಲ್ಲಿ ಬಂದಿರೋದು ಅವನ ಧಾವಂತ, ಅವನ ಆತಂಕ,
ಅವನ ಮಾತು, ನಡವಳಿಕೆ, ಅವನ ಡ್ರೆಸ್ಸು, ಇದನ್ನೆಲ್ಲ ನೋಡ್ತಿದ್ರೆ ಐ ಫೀಲ್ ಸಮಥಿಂಗ್ ಫಿಶಿ. ಜಗದೀಶ್, ನೀವು ಅನ್ನೆಸೆಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಅವನು ದಿವಾಕರನ್ ಹತ್ರ ಏನೋ ಮಾತಾಡಬೇಕು ಅಂತ ಬಂದಿದ್ದಾನೆ. ಪಾಪ ಅವನಿಗೇನು ತೊಂದರೆ ಇದೆಯೋ ಏನೋ, ಅದಕ್ಕೆ ಆತಂಕದಲ್ಲಿದ್ದಾನೆ. ಇನ್ನೂ ಅವನ ಡ್ರೆಸ್ ನೋಡಿ ನಿಮಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಅವನು ಬಂದಿರೋದು ಬಾಂಬೆಯಿಂದ. ಈಗಿನ ಕಾಲದ ಹುಡುಗರು ಹೀಗೆ ಡ್ರೆಸ್ ಮಾಡ್ಕೊಳ್ಳೋದು. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ದಿವಾಕರನ್ನ ಬೆಳಿಗ್ಗೆ ವಿಚಾರಿಸಿದ್ರಿ. ಬನ್ನಿ ಮಲ್ಕೊಳ್ಳಿ. ಜಗದೀಶ್ ಬನ್ನಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ